ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸೊ ಅಥವಾ ನಿಮ್ಮ ಗರ್ಲ್ ಫ್ರೆಂಡು, ಸೊ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು, ಸೊ ಅವರ ಒಂದು ಚಾಟ್ ಲಿಸ್ಟನ್ನು, ಸೊ ಅಂದರೆ ಚಾಟ್ ಲಿಸ್ಟ್ ಇರುತ್ತಲ್ಲ, ಸೊ ಅಂದರೆ ನೀವು ಚಾಟ್ ಮಾಡಿರೋದು ಇರುತ್ತಲ್ಲ, ಸೊ ಅಂದರೆ ಇಲ್ಲಿ ನೋಡ್ಕೊಳ್ಬೋದು ನೀವು ಈ ಥರ ಚಾಟ್ ಮಾಡಿದ್ದು ಇರುತ್ತಲ್ಲ. ಸೊ ಈ ಚಾಟ್ನ ನಾವು ಹೇಗೆ ಹೈಡ್ ಮಾಡೋದು? ಸೊ ಅಂದರೆ ನಿಮ್ಮ ಚಾಟ್ ಲಿಸ್ಟು, ಸೊ ನೀವು ಪ್ರೈವೇಟಾಗಿ ಏನಾದರೂ ಚಾಟ್ ಮಾಡ್ಕೊಂಡಿರ್ತೀರ. ಸೊ ಅವಾಗ ಅದು ಬೇರೆಯವ್ರು ಯಾರಾದರೂ ನೋಡಿದರು ಅಂದರೆ ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಪರ್ಸ್ನಲಾಗಿ ಇಶ್ಯೂ ಆಗುತ್ತೆ. ಸೊ ಇದು ಚಾಟ್ನ ಡಿಲೀಟ್ ಮಾಡಿದ್ರು ಕೂಡ ಮುಂದೆ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇಟ್ಕೊಂಡಿರ್ತೀರ. ಸೊ ಇಟ್ಕೊಂಡಿದ್ದಾದಮೇಲೆ ಇಲ್ಲಿ ಯಾರಾದರೂ ನೋಡಿದ್ರು ಕೂಡ ಪ್ರಾಬ್ಲಮ್ಮೇ. ಸೊ ಹಾಗಾಗಿ ಇದನ್ನು ಹೈಡ್ ಮಾಡಬೇಕಾಗುತ್ತೆ. ಸೊ ಅಂದರೆ ಲಾಕ್ ಮಾಡಬೇಕಾಗುತ್ತೆ. ಸೊ ನೀವು ಲಾಕ್ ಹೇಗೆ ಮಾಡ್ತೀರಾ ಅಂದರೆ, ನಾನು ಇಲ್ಲಿ ಮೊದಲನೇದಾಗಿ ನೀವು ಲಾಕ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಥರ ನೀವು ಲಾಂಗ್ ಪ್ರೆಸ್ ಮಾಡಿಬಿಟ್ಟು 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಕ್ ಚಾಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮ್ಮ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ ಲಾಕ್ ಪಾಸ್ವರ್ಡ್ನ ಹಾಕ್ತೀರಾ. ಹಾಕಿದ್ದಾದಮೇಲೆ ಇಲ್ಲಿ ನೋಡ್ಕೋಬೋದು ಮೇಲ್ಗಡೆ ಲಾಕ್ಡ್ ಚಾಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಈ ರೀತಿನ ನೀವು ಮಾಡಿದರೆ ಬೇರೆಯವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಯಾಕಪ್ಪ ಅಂದರೆ, ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಈ ಥರ ಎಲ್ಲ ನೋಡಿದ್ರು ಕೂಡ ಸೊ ಇಲ್ಲಿ ಮೇಲ್ಗಡೆ ಚಾಟ್ಸ್ ಲಾಕ್ಸ್ ಅಂತ ಸೊ ಅದು ಬಂದುಬಿಡುತ್ತೆ. ಸೊ ಅಂದರೆ ಮುಂದ್ಗಡೆ ತೋರಿಸುತ್ತೆ ಅದು. ಸೊ ಈ ಥರ ನೀವು ಲಾಕ್ ಮಾಡಿದರೆ ಸೊ ಅದು ಮುಂದ್ಗಡೆ ಅಂತೂ ತೋರಿಸೇ ಬಿಡುತ್ತೆ. ಸೊ ಈ ಥರ ನೀವು ಲಾಕ್ ಮಾಡಿದರೆ ಅದು ಯೂಸ್ ಇಲ್ಲ. ಸೊ ಯಾಕಪ್ಪ ಅಂತ ಕೇಳಿದರೆ, ಅದು ಮೇಲ್ಗಡೆ ಲಾಕ್ ಇಟ್ಟಿರ್ತಾರೆ ಅಂತ ಗೊತ್ತಿರುತ್ತೆ. ಸೊ ಅದು ನೀವು ಲಾಕ್ ತೆಗ್ದಿಲ್ಲ ಅಂದರೂ ಸೊ ಪರ್ಸ್ನಲಾಗಿ ಏನಾದ್ರು ಒಂದು ಇಶ್ಯೂ ಮಾಡಿಬಿಟ್ಟು ತೊಗೊಳ್ತಾರೆ. ಸೊ ಈ ರೀತಿನ ನೀವು ಹೈಡ್ ಮಾಡಬಾರ್ದು. ಸೊ ನಾನಿವಾಗ ಯಾವ ರೀತಿ ಹೈಡ್ ಮಾಡೋದು ಹೇಳ್ತೇನೆ ಅಂದರೆ, ಸೊ ನೀವು ಹೈಡ್ ಮಾಡಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ ನಿಮ್ಮ ಪ್ರೈವೇಟ್ ಪರ್ಸನ್. ಸೊ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇರೋ ಹಾಗೆ ಇರುತ್ತೆ, ಚಾಟ್ ಲಿಸ್ಟಲ್ಲಿ ಇರೋ ಹಾಗೆ ಇರುತ್ತೆ. ಸೊ ಆದರೆ ಅವರ ಒಂದು ಲಿಸ್ಟ್ನ ಓಪನ್ ಮಾಡಿದರೆ ಸಾಕು, ನಿಮ್ಮದು ಅವ್ರಿಗೆ ಲಾಕ್ ಓಪನ್ ಆಗುತ್ತೆ. ಸೊ ಅಂದರೆ ಈ ಥರ ಓಪನ್ ಆಗುತ್ತೆ. ಸೊ ಹೇಳೋದಕ್ಕಿಂತ ಯಾವ ರೀತಿ ಅಂತ ಒಂದು ತೋರಿಸಿಬಿಟ್ಟೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಈ ಥರ ನೀವು ಹೈಡ್ನ ಮಾಡಿದ್ರಲ್ವ, ಸೊ ಇವಾಗ ಇದನ್ನು ಹೈಡ್ ಮಾಡಿಬಿಡಿ. ಸೊ ಇದನ್ನು ಲಾಂಗ್ ಪ್ರೆಸ್ ಮಾಡಿಬಿಟ್ಟು 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅನ್ಲಾಕ್ ಚಾಟ್ ಅಂತ ಒಂದು ಆಪ್ಷನ್ ಬರುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಸ್ಕ್ರೀನ್ ಲಾಕ್ ಪಾಸ್ವರ್ಡ್ನ ಹಾಕಿ. ಸೊ ನೋಡ್ಬೋದು ಚಾಟ್ ಅನ್ನೋದು ಇಲ್ಲಿ ರಿಮೂವ್ ಆಗಿದೆ. ಸೊ ಇಲ್ಲಿ ಮತ್ತೆ ನೀವು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಅದನ್ನು ಹೈಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಕ್ ಚಾಟ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿ ಮತ್ತೆ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಹಾಕಿದಾದ್ಮೇಲೆ ಇಲ್ಲಿ ಚಾಟ್ಸ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ಮತ್ತೆ ನೀವು ಓಪನ್ ಮಾಡಿಬಿಟ್ಟು ಮತ್ತೆ ಚಾಟ್ಸ್ ಅಂತಲೇ ಹೋಗಬೇಕಾಗುತ್ತೆ. ಸೊ ಈ ಥರ ಮತ್ತೆ ಬಂತು. ಸೊ ಇವಾಗ ಮತ್ತೆ ಇಲ್ಲಿ 3 ಡಾಟ್ ಲೈನ್ ಕಾಣಿಸ್ತಲ್ಲ ಮೇಲ್ಗಡೆ, ಸೊ ಇದನ್ನು ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಚಾಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅಂದರೆ ಚಾಟ್ ಲಾಕ್ಸ್ದು ಒಂದು ಆಪ್ಷನ್ ಬರುತ್ತೆ. ಸೊ ಇದನ್ನು ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಾನು ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಹೈಡ್ ಲಾಕ್ ಚಾಟ್ಸ್ ಅಂತ ಒಂದು ಆಪ್ಷನ್ ಐತೆ. ಸೊ ಕೆಳಗಡೆ ಸೀಕ್ರೆಟ್ ಕೋಡ್ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ಇವಾಗ ಏನು ಮಾಡ್ಬೇಕಂದ್ರೆ, ಸೊ ಇಲ್ಲಿ ಹೈಡ್ ಲಾಕ್ ಚಾಟ್ಸ್ ಅಂತ ಒಂದು ಆಪ್ಷನ್ ಇತ್ತಲ್ಲ ಫಸ್ಟ್ ಒನ್ನು, ಸೊ ಇದ್ರ ಮುಂದ್ಗಡೆ ಒಂದು ರೌಂಡ್ ಶಿಪ್ ಮಾರ್ಕ್ ತೋರಿಸ್ತೈತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಸೀಕ್ರೆಟ್ ಕೋಡ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ನೇಮ್ನ ಹಾಕಬೇಕಾಗುತ್ತೆ. ಸೊ ಅಂದರೆ ಯಾವ್ದು ಬೇಕಾದ್ರೂ ನೀವು ಇಲ್ಲಿ ನೇಮ್ನ ಎಂಟರ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ಸ್ಮೈಲಿ ಅಂತ ಹಾಕ್ತೇನೆ. ಸ್ಮೈಲಿ, ಓಕೆ, ಸ್ಮೈಲಿ ಅಂತ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಕೋಬೋದು ಮತ್ತೆ ಸೀಕ್ರೆಟ್ ಕೋಡ್ ಕೇಳುತ್ತೆ. ಸೊ ಮತ್ತೆ ಅದೇ ನೇಮ್ನ ಇಲ್ಲಿ ಎಂಟರ್ ಮಾಡಿ. ಸೊ ಅಂದರೆ ಸ್ಮೈಲಿ ಅಂತ ಹಾಕಿದ್ರಲ್ಲ, ಸೊ ಅದೇ ಸೇಮ್ನ ಇಲ್ಲಿ ಮತ್ತೆ ಎಂಟರ್ ಮಾಡಿದ್ದಾದಮೇಲೆ ಡನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನೋಡ್ಬೋದು ಓಕೆ ಹೈಡ್ ಯುವರ್ ಚಾಟ್ ಲಿಸ್ಟ್ ಅಂತ ಬಂದಿದೆ. ಸೊ ಕೆಳಗಡೆ ಬಂದಿದೆ. ಸೊ ಇವಾಗ ಬ್ಯಾಕ್ ಬರಬೇಕಾಗುತ್ತೆ ನೀವು. ಸೊ ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬಂದಿದ್ದಾದಮೇಲೆ ಸೊ ಇಲ್ಲಿ ನೋಡ್ಕೋಬೋದು ಲಾಕ್ಡ್ ಚಾಟ್ಸ್ ಅಂತ ಒಂದು ಆಪ್ಷನ್ ಬರ್ತಿತ್ತಲ್ಲ ನೀವು ಲಾಕ್ ಮಾಡಿದಾಗ, ಸೊ ಅದು ಏನಿದೆ ಸೊ ಇವಾಗ ರಿಮೂವ್ ಅನ್ನೋದು ಆಗಿದೆ. ಸೊ ಇವಾಗ ನೀವು ಆ ಚಾಟ್ಸ್ನ ಓಪನ್ ಮಾಡ್ಕೋಬೇಕಂದ್ರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಓಪನ್ ಮಾಡ್ಕೋತಿದ್ರಿ. ಸೊ ಇವಾಗ ಅದು ಆಪ್ಷನ್ನೇ ಬರೋದಿಲ್ಲ ಅಲ್ವಾ. ಸೊ ಇವಾಗ ಯಾವ ರೀತಿ ನಾವು ಹೈಡ್ ಮಾಡಿರೋದನ್ನು ನೋಡಬೇಕು ಅಂದರೆ, ಸೊ ಇಲ್ಲಿ ಪ್ಲಸ್ ಐಕನ್ ಕೈತಲ್ಲ ಸೊ ಕೆಳಗಡೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮೇಲ್ಗಡೆ ಏನಂತ ಸರ್ಚ್ ಮಾಡ್ಬೇಕಂದ್ರೆ, ಸೊ ನೀವು ಯಾರೋ ಒಂದು ಚಾಟ್ನ ನೀವು ಹೈಡ್ ಮಾಡಿ ಇಟ್ಟಿರ್ತಾರೆ ನೋಡಿ, ಸೊ ಅವರ ಒಂದು ಚಾಟ್ನ ನಿಮ್ಮನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದಾದ್ಮೇಲೆ ಇಲ್ಲಿ ಅವರು ಟೈಪ್ ಸೊ ಅಂದರೆ ಅವರ ಒಂದು ಪ್ರೊಫೈಲ್ ಬರುತ್ತಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಸೊ ಇಲ್ಲಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ಇಲ್ಲ ಅಂದರೂ ಕೂಡ ಮೇಲ್ಗಡೆ ಯೂಸ್ ಸೀಕ್ರೆಟ್ ಕೋಡ್ ಅಂತ ಬರುತ್ತೆ. ಸೊ ಸೀಕ್ರೆಟ್ ಕೋಡನ್ನು ನೀವು ಹಾಕೋಬೋದು. ಸೊ ಇಲ್ಲಿ ನೋಡ್ಬೋದು ಇವಾಗ ಅವರ ಒಂದು ಚಾಟ್ ಅನ್ನೋದು ಓಪನ್ ಆಗಿದೆ. ಸೊ ಈ ರೀತಿ ನೀವು ನಾರ್ಮಲಾಗಿ ಹೈಡ್ ಮಾಡೋದು ಅವ್ರಿಗೆ ನಿಮ್ಮ ಯಾರಿಗಾದ್ರೂ ಗೊತ್ತೇ ಆಗುತ್ತೆ. ಸೊ ಇವ್ರಿಗೆ ಅಂತ ಏನಿಲ್ಲ, ಯಾರಿಗಾದ್ರೂ ಗೊತ್ತೇ ಆಗುತ್ತೆ. ಸೊ ಈ ರೀತಿನ ನೀವು ಹೈಡ್ ಏನಾದರೂ ಮಾಡಿದರೆ ಯಾರಿಗೂ ಕೂಡ ಹೈಡ್ ಮಾಡಿದ್ರ ಅಂತ ಹೇಳಿಬಿಟ್ಟು ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ನಿಮ್ಗೇನಾದರೂ ಸ್ವಲ್ಪ ಏನಾದರೂ ಯೂಸ್ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.